ಬರೀ 15 ಲಕ್ಷ DP ಇದ್ರೆ ಸಾಕು ನಿಮ್ಮ ಹತ್ರ. ಇದೇ ನ್ಯಾಷನಲ್ ಹೈವೇ, ಇದ್ರ ಪಕ್ಕ ಇರೋ ಸೈಟ್ ಗಳ ನಿಮ್ದಾಗುತ್ತೆ. ಕಮರ್ಷಿಯಲ್ ಸೈಟ್ ಗಳು ಇದೆ, ರೆಸಿಡೆನ್ಷಿಯಲ್ ಸೈಟ್ ಗಳು ಇದೆ. ಯಾವ್ದು ಬೇಕು ಡಿಸೈಡ್ ಆಗಿ. 30-40 ಬೇಕಾ, 30-50 ಬೇಕಾ? ಒಳ್ಳೆ ಡಾಕ್ಯುಮೆಂಟ್ ಅಪ್ರೂವ್ಡ್ ಹೌದು. ಹೌದು, ಹಾಗಾದ್ರೆ ನ್ಯಾಷನಲ್ ಹೈವೇ ಪಕ್ಕನೂ ಇದೆ. ಹೌದು, ಕಮರ್ಷಿಯಲ್ಸ್ ಇದೆ, ರೆಸಿಡೆನ್ಷಿಯಲ್ಸ್ ಇದೆ. ಹೌದು, ಎಲ್ಲಾ ಸೈಟ್ಸ್ ಗಳು ಅವೈಲೇಬಲ್ ಇದಾವೆ. ಸತ್ಯ. ನೋಡಿ, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ತಕ್ಕಂತ ನ್ಯಾಷನಲ್ ಹೈವೇ ಇದು. ಸೊ ಈ ಹೈವೇ ಪಕ್ಕದಲ್ಲೇ ನಿಮ್ಗೆ ಸೈಟ್ಗಳು ಸೇಲ್ಗಿದಾವೆ. ನೋಡಿ, ಇದು ಚಿಕ್ಕಬಳ್ಳಾಪುರದಿಂದ ಜಸ್ಟ್ 5 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಇದೆ. ಪಟಾಪಟ್ ಅಂತ ಕಾಲ್ ಮಾಡಿ ಪಿಕಪ್ ಮಾಡಕ್ಕೆ ನಮ್ ಟೀಮ್ ಇದೆ. ನ್ಯಾಷನಲ್ ಹೈವೇ ಹತ್ರ ಈ ತರ ಯಾವ್ದಾದ್ರು ಪ್ರಾಜೆಕ್ಟ್ ತೋರಿಸ್ಬಿಡಿ ಸರ್, ನೋಡೋಣ. ಫೈನಲ್ ಕಟ್ ಆಫ್ ರೇಟ್ ಹೇಳ್ಬೇಕಂದ್ರೆ 4,699 ರೂಪಾಯಿ ಹೇಳಿದ್ರು. ಅದ್ ಬಿಟ್ಟಾಕಿ ಫೈನಲ್ ಟು ಫೈನಲ್ ನಿಮ್ಗೆ 4,399 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಸಿಗ್ತಾ ಇದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನ್ಯಾಷನಲ್ ಹೈವೇ ಹತ್ರ ಯಾವ್ದಾದ್ರು ಸೈಟ್ ಇದ್ರೆ, ಲೇಔಟ್ ಇದ್ರೆ ತೋರಿಸಿ ಅಂತ ಇದ್ರಿ. ನಾನಿವಾಗ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ ಹತ್ರ ಇದ್ರಿ. ಚಿಕ್ಕಬಳ್ಳಾಪುರದಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡ್ಬಂದ್ರೆ ಈ ಲೇಔಟ್ ಸಿಗುತ್ತೆ ನಿಮಗೆ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರ್ತಕ್ಕಂಥ ಲೇಔಟ್ ಇದು. ವರಾನ್ ನಂದಿ ಸಿಟಿ ಅಂತೇಳಿ. ಇಲ್ಲಿ ಕಮರ್ಷಿಯಲ್ ಸೈಟ್ಸ್ಗಳು ಇದಾವೆ, ರೆಸಿಡೆನ್ಷಿಯಲ್ ಸೈಟ್ಸ್ಗಳು ಇದಾವೆ. ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಲೋನ್ ಆಗುತ್ತಾ, ಏನು ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೋಡಿ, ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಇದೇ ಥರನೇ KSRTCನೂ ಬರ್ತವೆ, BMTCನೂ ಬರ್ತವೆ. ಅಷ್ಟು ಅಲ್ಲೇ ಬಸ್ ಸ್ಟಾಪ್ ಇರ್ತಕ್ಕಂಥದ್ದು. ಬಸ್ಸಲ್ಲಿ ಅಲ್ಲಿ ಇಳಿದು ಡೈರೆಕ್ಟಾಗಿ ಲೇಔಟ್ಗೆ ನಡ್ಕೊಂಡು ಬಂದುಬಿಡ್ಬೋದು. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಈ ಲೇಔಟ್ ಇರ್ತಕ್ಕಂಥದ್ದು. ಸೊ ನೋಡಿ, ಒಂದು ಒಳ್ಳೆ ಅಪ್ರಿಷಿಯೇಷನ್ ಬೇಕು, ಒಳ್ಳೆ ಲೊಕೇಶನಲ್ಲಿ ಬೇಕು, ನ್ಯಾಷನಲ್ ಹೈವೇ ಹತ್ರನೇ ಇರಬೇಕು ಅಂತ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ಲೇಔಟ್ನ ತೋರಿಸ್ತಾ ಇರೋದು. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ವರಾನ್ ನಂದಿ ಸಿಟಿ ಲೇಔಟಲ್ಲಿ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ವರಾನ್ ಗ್ರೂಪ್ ಸಂಸ್ಥೆ ಕಡೆಯಿಂದ ನಮ್ಮ ಜೊತೆ ಸುಬ್ರಹ್ಮಣ್ಯ ಸರ್ ಜಾಯಿನ್ ಆಗ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದ್ರಿ ಸರ್? ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಅವರ್ ನ್ಯೂ ಪ್ರಾಜೆಕ್ಟ್ ಸರ್, ವರಾನ್ ನಂದಿ ಸಿಟಿ ಸರ್. ನಂದಿ ಸಿಟಿ. Yes, exactly, ಓಕೆ, ಒಳ್ಳೇದಾಗ್ಲಿ ಸರ್. ಅದರಲ್ಲೂ ಕೂಡ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ನೇ ಮಾಡ್ತಾ ಇದೀರಾ. ಸೊ ಅದನ್ನೇ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ. ಸೊ ನ್ಯಾಷನಲ್ ಹೈವೇ ಪಕ್ಕ ಹೇಳಿ, ಮೇನ್ ರೋಡ್ ಪಕ್ಕ ಹೇಳಿ, ಸೊ ವೆರಿ ನಿಯರ್ ಇರ್ತಕ್ಕಂಥ ಲೇಔಟ್ಗಳನ್ನ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಆ ಉದ್ದೇಶ ತಗೊಂಡ್ರೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಈ ಪ್ರಾಜೆಕ್ಟ್ ನ ತೋರಿಸ್ತಾ ಇದೀವಿ. ಅದರಲ್ಲೂ ಕಮರ್ಷಿಯಲ್ ಸೈಟ್ಸ್ ಇದಾವೆ, ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ಇದಾವೆ ಅಲ್ವಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಳ್ಳೋಣ ಸರ್, ಜಾಸ್ತಿ ತಡ ಮಾಡೋದ್ ಬೇಡ. ಓಕೆನಾ? ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಸರ್? ಸರ್ ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಸರ್, ಅಲ್ಲಿ ಅದು ಇದೇ ಹೈವೇ. ಈ ಹೈವೇ ಬಂದು ನ್ಯಾಷನಲ್ 44 ನ್ಯಾಷನಲ್ 44 ಅಲ್ಲಿ ಇರುವಂತದ್ದು. ಅದಕ್ಕೆ ಅಡ್ಜಸೆಂಟ್ ಆಗಿರುವಂತಹ ಲೇಔಟ್ ನಮ್ದು ಲೇಔಟ್ ಇದು. ಹೈವೇಗೆ ಅಟ್ಯಾಚ್ ಆಗಿದೆ. ನೋಡಿ, ಅಲ್ಲಿ ಮೇಲ್ಗಡೆ ಇರೋದೆಲ್ಲ ಕಮರ್ಷಿಯಲ್ ಪ್ಲಾಟ್ಸ್, ಇದೆಲ್ಲ ರೆಸಿಡೆನ್ಷಿಯಲ್ ಪ್ಲಾಟ್ಸ್. ನೋಡಿ ಸರ್, ಸುತ್ತಮುತ್ತ ನೀವು ಎಲ್ಲಾ ಕಡೆ ಮನೆ ಕಟ್ಟಿದ್ದಾರೆ. ಇಲ್ಲಿ ನೀವು ಮನೆನೂ ಕಟ್ಕೋಬಹುದು, ಇನ್ವೆಸ್ಟ್ಮೆಂಟು ಮಾಡ್ಕೋಬಹುದು. ತುಂಬಾ ಬೆಸ್ಟ್ ಆಗಿರುವಂತಹ ಒಂದು ಜಾಗ, ಒಳ್ಳೆ ಲೊಕೇಶನ್. ಕಮರ್ಷಿಯಲ್ ಅಂದ್ರೆ ಆರಾಮ್ಸೆ ಎಲ್ಲಾರನ್ನ ತಗೊಂಡವ್ರು ಒಂದು ಸ್ಟಾಲ್ ಹಾಕೋದಾಗಿರ್ಬೋದು, ಸ್ಟೋರು. ಕಮರ್ಷಿಯಲ್ ಹೇಳ್ತೀನಿ ಆ ವಿಷಯ ಬಂದ್ರೆ, ಇದು ಬಂದು ಆಲ್ರೆಡಿ ಇದರಲ್ಲಿ ಟೋಟಲ್ಲು ನಮ್ದು ಏನಿದೆ ಪ್ಲಾಟ್ ಅಲ್ಲಿ, ಕಮರ್ಷಿಯಲ್ ಪ್ಲಾಟ್ ಅಲ್ಲಿ 7 ಪ್ಲಾಟ್ ಇದೆ. 7 ಪ್ಲಾಟ್ ಅಲ್ಲಿ 2 ಮಾತ್ರ ನಾವು ಸೋಲ್ಡ್ ಔಟ್ ಮಾಡಿದೀವಿ. ಓಕೆ. ಒಂದು ಮೆಕ್ಡೊನಾಲ್ಡ್ಸ್ ತಗೊಂಡಿದೆ, ಇನ್ನೊಂದು ಬಂದು ಎಂಪೈರ್ ಹೋಟೆಲ್ ಅವರು ತಗೊಂಡಿದ್ದಾರೆ. ಓಕೆ. ಸೊ ಯಾರು ಏನು ಬೆಸ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು, ಬೆಸ್ಟ್ ಆಗಿ ಆಪರ್ಚುನಿಟಿ ಬಿಸ್ನೆಸ್ ಯಾರು ಇದ್ರೆ ಮಾಡೋರು ಇದ್ರೆ ಅವ್ರಿಗೆ ಇದು ಬೆಸ್ಟ್ ಆಗಿರುವಂತಹ. ಇನ್ನೂ 5 ಪ್ಲಾಟ್ಸ್ ಇದಾವೆ. ಇನ್ನೂ 5 ಪ್ಲಾಟ್ಗಳಿದೆ. ಯಾರು ಬೇಕಾದ್ರೂ ಬಂದು ತಗೋಬಹುದು. ಸರ್, ಈಗ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ನ್ಯಾಷನಲ್ ಹೈವೇ ಪಕ್ಕ ಇದೀವಿ. ಸೊ ನಿಯರ್ ಯಾವ ಊರ ಹತ್ರ ಆಗುತ್ತೆ? ಇದು ತುಂಬಾ ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ನ್ಯಾಷನಲ್ ಹೈವೇ ಬಂದ್ಬಿಟ್ಟು ಬೆಂಗಳೂರಿಂದ 100 ಕಿಲೋಮೀಟರ್ ಮುಂದೆ ಹೋದ್ರು ನ್ಯಾಷನಲ್ ಹೈವೇನೇ ಇರುತ್ತೆ. ಸೊ ಆ ರೀತಿ ನಾವು ಲೆಕ್ಕಾಚಾರ ಮಾಡಕ್ ಹೋದ್ರೆ ನಮಗೆ ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿರೋರಿಗೆ ಅಥವಾ ಸುತ್ತಮುತ್ತ ಆಲ್ ಓವರ್ ಕರ್ನಾಟಕಕ್ಕೆ ಗೊತ್ತು ಚಿಕ್ಕಬಳ್ಳಾಪುರ ಎಲ್ಲಿದೆ ಅಂತ. ದೇವನಹಳ್ಳಿ ಬಿಟ್ಟೆಡ್ಗೆ ನೆಕ್ಸ್ಟ್ ಬರೋದೇನೆ. ದೇವನಹಳ್ಳಿ ಬರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ, ಅದರಲ್ಲೇ ಇರೋದೇ ದೇವನಹಳ್ಳಿ ಇರೋದು. ದೇವನಹಳ್ಳಿಲೇ ಅದಿರೋದು. ದೇವನಹಳ್ಳಿಯಿಂದ ನಾವು ಜಸ್ಟ್ ಒಂದು 10 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮಗೆ ಚಿಕ್ಕಬಳ್ಳಾಪುರ ಬರುತ್ತೆ. ಚಿಕ್ಕಬಳ್ಳಾಪುರದಿಂದ ಟುವರ್ಡ್ಸ್ ಹೈದರಾಬಾದ್ ಹೈವೇ ಇದು. ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಜಸ್ಟ್ ನೀವು 3 to 4 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮ್ದು ಲೇಔಟು ಇಲ್ಲಿ ಲೊಕೇಶನ್ ನಂದಿ ಸಿಟಿ ಲೇಔಟ್ ಸಿಗುತ್ತೆ. 100%. ಹಾಗಾಗಿ ಚಿಕ್ಕಬಳ್ಳಾಪುರದಿಂದ ಕೇವಲ ಒಂದು 3 ರಿಂದ 5 ನಿಮಿಷ ಟ್ರಾವೆಲ್ ಮಾಡಿದ್ರೆ ಈ ಲೇಔಟಿಗೆ ಬಂದ್ಬಿಡ್ತೀವಿ. ಹೌದು, ಆ ಲೊಕೇಶನ್ ಅಲ್ಲಿ ಇದೀವಿ. ಹೌದು ಅಲ್ವಾ? ಹೌದು ಎಕ್ಸಾಕ್ಟ್. ಎಷ್ಟು ಸೈಟ್ಸ್ ಇದೆ ಸರ್ ಟೋಟಲ್ ಬಂದು ಇಲ್ಲಿ 67 ಸೈಟ್ ಇದೆ ಸರ್. 67 ಸೈಟ್ಸ್. ಹೌದು. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್? ಇಲ್ಲಿ ಚಿಕ್ಕ ಡೈಮೆನ್ಷನ್ ಯಾವುದೂ ಇಲ್ಲ. 1200 ಮತ್ತೆ 1500, 2400 ಈ ಥರ 3 ಡೈಮೆನ್ಷನ್ನು. ಆ್ಯಕ್ಚುಲಿ ಜಾಸ್ತಿ ಇರೋದು ಬಂದುಬಿಟ್ಟು 1200 ಆ್ಯಂಡ್ 1500 ಸ್ಕ್ವೇರ್ ಫೀಟ್ ಡೈಮೆನ್ಷನ್ಗಳು ಜಾಸ್ತಿ ಇದೆ ಸರ್. ಓಕೆ. ಏನೋ ಸೋಲ್ಡ್ ಔಟ್ ಆಗಿದೆಯಾ ಇದರಲ್ಲಿ?
ಇಲ್ಲ ಸರ್, ಅದೇ ಕಮರ್ಷಿಯಲಲ್ಲಿ ಒಂದೆರಡು ಪ್ಲಾಟ್ ಹೋಗಿರೋದು ಬಿಟ್ರೆ ಎಲ್ಲ ಪ್ಲಾಟು, ಯಾಕೆಂದ್ರೆ ಇದು ನ್ಯೂ ಪ್ರಾಜೆಕ್ಟ್. ಈಗ ಇದರಲ್ಲಿ ಒಂದು ಯಾವುದು ಸೇಲ್ ಆಗಿಲ್ಲ. ಅದಕ್ಕೆ ಬೋರ್ಡ್ ಎಲ್ಲ ಇನ್ನು ಕಟ್ತಾ ಇದೀರಾ, ಅಲ್ಲೆಲ್ಲ ಇನ್ನು ಹೌದು ಹೌದು. ಯಾವತ್ತು ಇಟ್ಕೊಂಡಿದ್ದೀರಾ ಮೆಗಾ ಲಾಂಚ್ ಇದು? ಈಗ ಬರೋ ಕಮಿಂಗ್ ಸಂಡೇ ಬಂದ್ಬಿಟ್ಟು ಇದೇ ಭಾನುವಾರ ಬಂದ್ಬಿಟ್ಟು ನಾವು ಮೆಗಾ ಲಾಂಚ್ ಇಟ್ಕೊಂಡಿದೀವಿ. ಓಕೆ. ಸೊ ಒಂದೇ ಈಗ ಕಮ್ಮಿ ಸೈಟ್ಗಳಿರೋದ್ರಿಂದ 99% ಒಂದೇ ಸಂಡೇ ಮೆಗಾ ಲಾಂಚಲ್ಲೇ ಇದು ಕ್ಲೋಸ್ ಆಗಬೇಕು ಅಂತಂದ್ಬಿಟ್ಟು ಆಲ್ರೆಡಿ ನಾವು ಅದಕ್ಕೆ ಬೇಕಾಗಿರುವಂತಹ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಮುಗಿಸಿದ್ದೀವಿ. ಓಕೆ. ಸೊ ನಡೀತಾ ಇದೆ. ನಮಗೂ ಅದೇ ಲಾಂಚಲ್ಲೇ ಮುಗಿಸೋಣ ಅಂತ. ಯಾಕೆಂದ್ರೆ ಲಾಂಚಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ತುಂಬ ಕಮ್ಮಿ ಪ್ರೈಸ್ ಇಟ್ಟಿರೋದ್ರಿಂದ ಒಂದು ಬೆಸ್ಟಾಗಿ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಸಂಡೇನೇ ಮುಗಿಸೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸರ್ ಅಮ್ಯುನಿಟೀಸ್ ಬಂದರೆ 2 ಟ್ಯಾಂಕ್ಗಳಿದೆ, ವಾಟರ್ ಟ್ಯಾಂಕ್ಗಳಿದೆ, ಪಾರ್ಕ್ ಇದೆ. ಯಾಕೆ ಅಂತಂದರೆ ಇರೋದು 67 ಸೈಟ್ ಆಗಿರೋದ್ರಿಂದ ನೋಡಿ, ಯಾವುದೇ ನಾವು ಖಾತಾ ಬೇಕು ಅಂತಂದರೆ 100% ಪಾರ್ಕ್ಗಳಿರಲೇಬೇಕು. ಪಾರ್ಕ್ಗಳಿರಬೇಕು, ಟ್ಯಾಂಕ್ಗಳಿರಬೇಕು, ವಾಟರ್ ಟ್ಯಾಂಕ್ ಇರಬೇಕು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬೇಕು. ಇಷ್ಟನ್ನು ನಾವು ಇಲ್ಲಿ ಮಾಡ್ತಿದ್ದೀವಿ. ಸೊ ಇದು ಮ್ಯಾಂಡೇಟ್ರಿ, ನಾವೆಲ್ಲ ಲೇಔಟ್ಗಳಲ್ಲೂ ಇರೋ ಥರನೇ ಇಲ್ಲಿ ನೋಡ್ತಾ ಇರ್ಬೋದು. CC ರೋಡ್ ಕೂಡ ಇದೆ. 100% ರೋಡಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಆಗಿರ್ಬೋದು 30 ಫೀಟ್ ರೋಡು, 2 ಕಡೆನೂ 3 ಎಂಟ್ರೆನ್ಸ್ ಇದೆ ಸರ್. ಇಲ್ಲಿ ನೀವು ಶೋ ಮಾಡ್ಬೋದು. 1, 2, 3 ಎಂಟ್ರೆನ್ಸ್ ಇದೆ. ಕಮರ್ಷಿಯಲ್ಗೆ ಡೈರೆಕ್ಟ್ ಎಲ್ಲರಿಗೂ ಹೈವೇ ಇಂದಾನೆ ಎಂಟ್ರಿ ಬರುತ್ತೆ. ಇಲ್ಲಿ 3 ಎಂಟ್ರಿ ನಮಗೆ ಒಳಗಡೆಗೆ ಬರೋದಕ್ಕೆ CC ರೋಡು. ಮತ್ತೆ ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಹೌದು, ತುಂಬಾ ಚೆನ್ನಾಗಿ ಪಾರ್ಕ್ಗಳು ಮಾಡಿದ್ವಿ, ಡೆವಲಪ್ ಮಾಡಿದ್ದಾರೆ. ಡಿಮಾರ್ಕೇಶನ್, ಸೈಟ್ ನಂಬರ್, ಕರೆಂಟಿನ ಫೆಸಿಲಿಟೀಸ್ ಎಲ್ಲ ರನ್ನಿಂಗ್ ಇದೆ. ಹೌದು, ಕರೆಂಟ್ ನೀರು ಆಲ್ರೆಡಿ ಬರ್ತಾ ಇದೆಯಲ್ಲ ಸರ್? 100% ಸರ್. ಇವಾಗ ನೀರು ಬಿಟ್ಟು ತೋರಿಸ್ತೀನಿ ಬನ್ನಿ. ಓಕೆ. ಪೂರ್ತಿಯಾಗಿ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಕಮ್ಮಿ ಸೈಟ್ಗಳಿರೋದ್ರಿಂದ ನೀರಿನ ವ್ಯವಸ್ಥೆಗಳಿಗೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀರು ಅಷ್ಟೇ ತುಂಬಾ ಚೆನ್ನಾಗಿ ನೀರು ಬರುತ್ತೆ. ನೀರಿನ ಫೆಸಿಲಿಟಿ ಇದೆ. ಇಲ್ಲಿ ನೋಡಿ, ಆಲ್ರೆಡಿ ಈಗ ಕರೆಂಟ್ ಉರಿತಾನೂ ಇದೆ. ನೀವು ಏನಾನು ಸೋಲಾರ್ ಅಲ್ಲ, ಕರೆಂಟಿಂದ ಉರಿತಾ ಇರೋ ಸರ್. ಇದು ಕರೆಂಟಿಂದಾನೇ ಉರಿತಾ ಇರೋವಂಥದ್ದು. ಸೊ ಏನು ಡಾಕ್ಯುಮೆಂಟ್ ಅಪ್ರೂವಲ್ ಇದು ಸರ್? ಇದು ಬಂದು ರೇರಾ ಅಪ್ರೂವ್ಡು, DTCP ಅಪ್ರೂವ್ಡು. ಇದು ಬಂದು ಕೂಡ ಅಂದರೆ ಚಿಕ್ಕಬಳ್ಳಾಪುರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿಯಿಂದ ತೊಗೊಂಡಿರುವಂಥದ್ದು. ಖಾತಾ ಇಂಡಿವಿಜುವಲ್ ಸೈಟ್ಗೆ ಖಾತಾ ಇರುವಂಥ ಒಂದು ಪ್ರಾಜೆಕ್ಟ್ ಸರ್. ಅಪ್ ಟು ಡೇಟ್ ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಆ್ಯಸ್ ಯೂಶುವಲ್. ಖಾತಾಗಳಿಗೆ ಹೆಂಗಾಗುತ್ತೆ ಹಾಗೆ ಆಸ್ ಪರ್ ಕಸ್ಟಮರ್ ಪ್ರೊಫೈಲ್. ಸೊ ಇಷ್ಟು ಡಾಕ್ಯುಮೆಂಟ್ ಅಪ್ರೂವಲ್ ಇರ್ತಕ್ಕಂಥ ರೇರಾ ಅಪ್ರೂವ್ಡು, ಮತ್ತೆ ರೇರಾ ಅಪ್ರೂವ್ಡು, DTCP ಅಪ್ರೂವ್ಡು, ಕುಡಾ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ತೊಗೊಂಡಿರುವಂಥದ್ದು. ಇದಿಷ್ಟು ಬಂದ್ಬಿಟ್ಟು ನಿಮಗೆ ನಮ್ಮ ಇದರಿಂದ ಖಾತಾ ಇಂಡಿವಿಜುವಲ್ ಸೈಟ್ಗೆ ಇಂಡಿವಿಜುವಲ್ ಸೈಟ್ಸ್ ಖಾತಾ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ, ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಆಗೋದು. ಸೊ ಅದನ್ನ ಫಸ್ಟ್ ಇಮಿಡಿಯೇಟ್ ಮನೆ ಕಟ್ತೀನಿ ಅಂದ್ರೆ ವಾಟರ್ ಫೆಸಿಲಿಟೀಸ್ ಕೂಡ ರೆಡಿ, ಎಲ್ಲ ರೆಡಿ ಇದೆ ಸರ್. ಆಲ್ರೆಡಿ ಎಲ್ಲ ಸೈಟ್ಗಳಿಗೂ ನಾವು ವಾಟರ್ ಫೆಸಿಲಿಟಿ, ಸ್ಯಾನಿಟರಿ ಫೆಸಿಲಿಟಿ ಮತ್ತೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಎಲ್ಲ ಕನೆಕ್ಷನ್ ಆಗೋಗ್ಬಿಟ್ಟಿದೆ. ಮತ್ತೆ ಫುಟ್ಪಾತ್ ಬಿಟ್ಟಿದ್ದೀವಿ. ಮತ್ತೆ ರೈನ್ ವಾಟರ್ ಹೋಗೋದಕ್ಕೂ ನಾವು ಆಲ್ರೆಡಿ ಲೇಔಟಿಗೆ ನೀವು ಬಂದಾಗಲೇ ಗೊತ್ತಾಗೋದು ಒಂದು ಒಳ್ಳೆ ಕ್ವಾಲಿಟಿ ಲೇಔಟಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಹೌದು, ಯಾವಾಗಲೂ ಅಷ್ಟೇ ಸರ್. ಈಗ ನಾವು ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡೋದಕ್ಕಿಂತ, ಏನು ಅನ್ನೋದಕ್ಕಿಂತ ನಾನು ಚಾಲೆಂಜಿಂಗ್ ಯಾವುದು, ನಾವು ಲಾಸ್ಟ್ ಟೈಮು ನಮ್ದೊಂದು ಗೋಲ್ಡ್ ಸಿಟಿ ಮಾಡಿದ್ವಿ. ಚಾಲೆಂಜ್ ಒಂದೇ ವೀಕು ಸರ್. ಅದೇ ಒಂದೇ ಸಂಡೇಲಿ ನಾವು 200 ಬುಕ್ಕಿಂಗನ್ನು ಕಂಪ್ಲೀಟ್ ಮಾಡ್ಬಿಟ್ವಿ ಅಲ್ಲಿ. ಸೊ ಹೆಂಗಿರುತ್ತೆ ಅಂದರೆ, ನಾವು ಏನಾಗಿದೆ, ನಮ್ಮದು ಒರಾಯಿಂಗ್ ಗ್ರೂಪ್ಸ್. ನಾವು ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂತಂದರೆ ಪ್ರಾಫಿಟ್ ಮೋಟಿವ್ ಏನು ನಮ್ಗೆ ಬೇಕಾಗಿಲ್ಲ. ನನಗೆ ನಮ್ಮ ಕಂಪನಿ ಬೆಳಿಬೇಕು, ಅದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟೋ ಒಂದೇ ಪ್ರಾಜೆಕ್ಟ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಆರಾಮ ಮನೆಗೆ ಹೋಗಿ ಬಂತು ದುಡ್ಡು ಅಂತ ಇಟ್ಕೊಳ್ಳೋಂಥ ಮನಸ್ಥಿತಿಯವರಲ್ಲ. ನಾವು ಫ್ಯೂಚರು ಬೇರೆ ಲೆವೆಲಲ್ಲಿ ಮಾಡಬೇಕು ಅಂತ ಇರುವಂತಹ ಸಂಸ್ಥೆ ಆಗಿರೋದ್ರಿಂದ ನಾವು ಯಾವುದೇ ಪ್ರಾಜೆಕ್ಟ್ಗೆ ಹೋದ್ರೂ, ನಮ್ಮದೇ ಯಾವುದೇ ಪ್ರಾಜೆಕ್ಟ್ ಇದೆ ಅಂದ್ರೂ ಓವರ್ ಪ್ರಾಫಿಟ್ ಇಟ್ಕೊಂಡು ಯಾವುದನ್ನೂ ಮಾಡೋದಿಲ್ಲ. ಮಿನಿಮಮ್ ಮೇಂಟೈನ್ ಆಗಬೇಕು, ಹುಡುಗರುಗಳಿಗೆ ಸಂಬಳ ಕೊಡಬೇಕು. ಇಷ್ಟು ಒಂದು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಆ ಒಂದು ಇದರಲ್ಲೇ ನಾವು ಇಷ್ಟು ಒಳ್ಳೆಯ ಕಸ್ಟಮರ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಸೂಪರ್ ಸರ್. ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ನೋಡ್ಬೋದು? ಈಗೇನಿದೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ನೋಡಿ, ದಾಬಸ್ಪೇಟೆ ಇದೆ. ದಾಬಸ್ಪೇಟೆ ಆದಮೇಲೆ ನಮಗೆ ದೊಡ್ಡಬಳ್ಳಾಪುರ ಬರುತ್ತೆ. ದೊಡ್ಡಬಳ್ಳಾಪುರ ಆದಮೇಲೆ ಚಿಕ್ಕಬಳ್ಳಾಪುರ ಬರುತ್ತೆ. ಈ ಮಧ್ಯೆ ಬೇಕಾದಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ಇದ್ದೇ ಇದೆ. ಇಂಡಸ್ಟ್ರಿ ಅನ್ನೋದು 1-2 ಅಲ್ಲ, ತುಂಬ ಇಂಡಸ್ಟ್ರಿಗಳಿದೆ. ಈ ಚಿಕ್ಕಬಳ್ಳಾಪುರ ಆದಮೇಲೆ ನಮಗೆ ಬಂದುಬಿಟ್ಟು ಶಿಡ್ಲಘಟ್ಟ ಬರುತ್ತೆ. ಶಿಡ್ಲಘಟ್ಟ ಆದಮೇಲೆ ನಮಗೆ ಬಂದುಬಿಟ್ಟು ಕೋಲಾರ ರೋಡ್ ಬರುತ್ತೆ. ಸೊ ನಿಮಗೆ ಈಗ ಕೋಲಾರದ ಹತ್ರ ಹೋದಂತೂ ಬೇಕಾದಷ್ಟು ಇಂಡಸ್ಟ್ರಿ ಇದೆ. ಶಿಡ್ಲಘಟ್ಟದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿದೆ, ದೊಡ್ಡಬಳ್ಳಾಪುರದಲ್ಲಿದೆ. ಎಲ್ಲ ಕಡೆಯೂ ಇಂಡಸ್ಟ್ರಿಯಲ್ಲೂ ತುಂಬ ಗ್ರೋತ್ ಚೆನ್ನಾಗಿದೆ. ಏನಿದೆ ಬೆಂಗಳೂರು ನಾರ್ತು, ನಾವು ಇವಾಗ ನಾರ್ತಿಂದ ಮುಂದಕ್ಕೆ ಬಂದಿದ್ದೀವಿ. ಇದು ಔಟ್ಸ್ಕರ್ಟ್ಸ್, ಏನು ದೇವನಹಳ್ಳಿ ತನಕ ಬೆಂಗಳೂರು ನಾರ್ತು. ಅಲ್ಲಿಂದ ಮುಂದಕ್ಕೆ ಒಂದು 10-15 ನಿಮಿಷ ನಾವು ಟ್ರಾವೆಲ್ ಮಾಡಿದ್ರೆ ನಮ್ಮದು ಲೇಔಟ್ ಸಿಗುತ್ತೆ. ಸೊ ಈ ಥರ ಇರೋದ್ರಿಂದ ನಮಗೆ ಮೈನ್ ಪ್ಲಸ್ ಪಾಯಿಂಟು ಇದೆಲ್ಲವೂ ನಮಗೆ ಏನು ಇನ್ಫ್ರಾಸ್ಟ್ರಕ್ಚರ್ ತುಂಬ ಒಳ್ಳೇದಿರೋದ್ರಿಂದ ಒಳ್ಳೆ ಅಪ್ರಿಸಿಯೇಷನ್ಗೆ ದಾರಿ ಇರೋ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್
ಸಿಟಿಗಳನ್ನ ಹೇಳಿದ್ದವರು. ಸೊ ಇದು ಬಂದು ಎಕ್ಸಾಕ್ಟ್ಲಿ ಚಿಕ್ಕಬಳ್ಳಾಪುರ ಹತ್ರನೇ ಇರ್ತಕ್ಕಂಥ ಲೊಕೇಶನ್ ಇದು. ಹೌದು. ಓಕೆನಾ ಸರ್, ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಸರ್ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ನಾನು. ಹೇಳಿ ಸರ್, ಯಾರೇ ಕಸ್ಟಮರ್ ಬರಲಿ ಸರ್, ಈಗ ನಿಮ್ಮ ಕಸ್ಟಮರ್ಗಳು ಯಾರೇ ಬರಲಿ ಅಥವಾ ಯಾರೇ ವಿಡಿಯೋ ನೋಡ್ಕೊಂಡು ಬರಲಿ, ಯಾರೇ ಎಲ್ಲಿಂದ ಇದನ್ನು ನೋಡಿದವ್ರು ಬಂದರೂ ಸಹ ಒಂದು ಸಾರಿ ಬಂದು ತೊಗೊಳ್ಳೇಬೇಕು ಒಂದು ಸೈಟ್ನ ಅಂತ ಬರೋರು 100ಕ್ಕೆ 100% ನಾನು ಖಾತ್ರಿ ಕೊಡ್ತೀನಿ, ಬಂದು ನೋಡಿದ್ರೆ ಯಾರೂ ಬಿಟ್ಟೋಗಲ್ಲ ಸರ್. 100% ಬಂದು ನೋಡಿದ್ರೆ ಈ ಥರ ಪ್ರಾಜೆಕ್ಟು, ಮೈನ್ ರೋಡ್ಗಿರೋ ಪ್ರಾಜೆಕ್ಟು, ಸಾಮಾನ್ಯ ಖಾತಾ ಇರೋವಂಥದ್ದು ಯಾವುದೂ ಸಿಗ್ತಾ ಇಲ್ಲ. ಸೊ ಬೆಸ್ಟ್ ಇದೆ, ಬಂದು ಕಮರ್ಷಿಯಲ್ ಬೇಕಾದ್ರೂ ತೊಗೋಬೋದು, ಇಲ್ಲ ಅಂತಂದ್ರೆ ಎಲ್ಲ ಡಾಕ್ಯುಮೆಂಟ್ ರೆಡಿ, ಅಪ್ ಟು ಡೇಟ್ ರೆಡಿ ಇದೆ. ಇಂಡಿವಿಜುವಲ್ ಖಾತಾ ಎಲ್ಲ ಪ್ರತಿಯೊಂದು ರೆಡಿ ಇದೆ. ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಮತ್ತೆ ಸರ್, ಪ್ರೈಸ್ ಫ್ಯಾಕ್ಟರ್ ಬರೋದಾದ್ರೆ ನೋಡಿ ಸರ್, ಇದು ಬಂದು ನಾವು ಕೋಟ್ ಮಾಡ್ತಿರೋದು ಬಂದ್ಬಿಟ್ಟು 4699 ಇದು ಕೋಟ್ ಮಾಡ್ತಿರೋ ಪ್ರೈಸ್. 4699 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ಆದರೆ ಈ ಸಂಡೇ ಏನಿದೆ, ಏನು ಕಮಿಂಗ್ ಸಂಡೇ ಇದೆ, ಆಗ ಮೆಗಾ ಲಾಂಚ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಮೆಗಾ ಲಾಂಚ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ಕಸ್ಟಮರು, ಅವರಿಗೆ 100% ನೆಗೋಷಿಯೇಷನ್ ಅಂತೂ ಇದ್ದೇ ಇರುತ್ತೆ. ಓಕೆ, ಏನೊಂದು ಸ್ವಲ್ಪ ಬೆಸ್ಟ್ ರೇಟ್ ಮಾಡಿ ಕೊಡ್ತೇವೆ, ಅವತ್ತಿಗೆ ಮಾತ್ರ ಆ ಪ್ರೈಸ್ ಇರುತ್ತೆ. ನೆಗೋಷಿಯಬಲ್ ಅಂತೂ ಪಕ್ಕ ನೆಗೋಷಿಯಬಲ್. ಅವತ್ತು ಯಾರು ಬಂದು ಬುಕ್ ಮಾಡ್ಕೋತಾರೆ ಅವರಿಗೆ ಒಂದು ನೆಗೋಷಿಯೇಷನ್ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ, 4699 ರೂಪಾಯಿ ಇದು ಪ್ರೈಸ್ ರೆಸಿಡೆನ್ಷಿಯಲ್. ಇಲ್ಲಿ ಒಂದು ಟ್ವಿಸ್ಟ್ ಏನಂತಂದರೆ, ಓಕೆ ನಾನು 4699 ರೂಪಾಯಿ ಇದೆಯಪ್ಪ, ನಾನು ರೆಸಿಡೆನ್ಷಿಯಲ್ ಲೇಔಟು ನಾನೇನು ಮಾಡ್ತೀನಿ ಅಂತಂದರೆ, ಬಿಗ್ಗರ್ ಡೈಮೆನ್ಷನ್ ಆದರೂ ಪರವಾಗಿಲ್ಲ, ಕಮರ್ಷಿಯಲ್ ನಾನು ತೊಗೋತೀನಿ ಅಂತಂದರೆ ಕಮರ್ಷಿಯಲ್ಗೆ ಬೇರೆ ರೇಟ್. ಓಕೆ, ಕಮರ್ಷಿಯಲ್ಗೆ ಬಂದುಬಿಟ್ಟು 6999. ಓಕೆ, ಕಮರ್ಷಿಯಲ್ ಯಾರೇ ಬಂದು ತೊಗೊಂಡ್ರು, ಯಾಕೆಂದರೆ ನಾವು ಈಗ ಖಾತ್ರಿ ಮಾಡಿಬಿಡ್ಬೇಕು ಸರ್, ಅವತ್ತೇ ಹೇಳೋದಲ್ವಾ ನಾನು ಕಮರ್ಷಿಯಲ್ ಬೇಕು, ನಿಮ್ಮ ರೇಟ್ ನಾನು ಅಂದ್ಕೊಂಡಿದ್ದೆ ಅನ್ನೋದು ಬೇಡ. ಕಸ್ಟಮರ್ಗೆ ಕ್ಲಾರಿಟಿ ಬೇಕು. ನಾನು ಅದು ಬಂದು 6999, ಅದು ನೆಗೋಷಿಯೇಷನ್ ಇರುತ್ತೆ. ಇದು ಬಂದು 4699. ಇದು ಬಂದುಬಿಟ್ಟು ಸಂಡೇ ಬರೋರಿಗೆ ಎಲ್ಲರಿಗೂ ಇದುವೇ ಬಂದುಬಿಟ್ಟು ನೆಗೋಷಿಯೇಷನ್ ಪಾರ್ಟಿ. ಲೋನ್ ಆಗುತ್ತೆ ಸರ್? ಹೌದು ಸರ್, ಲೋನ್ ಆಗುತ್ತೆ. ಈಗ ನಿಮಗೆ ಬಂದುಬಿಟ್ಟು ಇದೆಲ್ಲ 70% ಲೋನ್ ಆಗುತ್ತೆ. ನೀವು ಕನ್ಸ್ಟ್ರಕ್ಷನ್ ಹೋಗೋರಾದರೆ 90% ಆಗುತ್ತೆ. ಬರೀ ಸೈಟ್ ತೊಗೊಳ್ಳೋರಿಗೆ ನಿಮಗೆ 70% ಲೋನ್ ಆಗುತ್ತೆ. ಅದು ಅವರ ಪ್ರೊಫೈಲ್ ಮೇಲೆ ಸರ್. ಓಕೆ ಓಕೆ, ಯಾಕೆ ಅಂತಂದರೆ ಪ್ರೊಫೈಲ್ ಚೆನ್ನಾಗಿರಲೇಬೇಕು. ಯಾರೋ ಬಂದುಬಿಟ್ಟು ಸುಮ್ಮನೆ ಒಂದು 10,000 20,000 30,000 ಸ್ಯಾಲ್ರಿ ಬರ್ತಾ ಇದೆ, ಲೋನ್ ಆಗುತ್ತಾ 70% ಅಂದರೆ ಆಗೋದಿಲ್ಲ ಸರ್. ಇಲ್ಲಿ ಏನಿದ್ರು 50,000 60,000 ಸ್ಯಾಲ್ರಿ ಯಾರು ಬರ್ತಾರೆ, ಇಲ್ಲ ಸೆಲ್ಫ್ ಡಿಕ್ಲರೇಷನ್ ITRನ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಬಿಸ್ನೆಸ್ ಅವರು, ಅಂಥವ್ರಿಗೆ 100% ಬೆಸ್ಟಾಗಿ ಆಗುತ್ತೆ. ಅದು ಬಿಟ್ಟು ನಾನು ಕಮ್ಮಿ ಒಂದು 30,000 ಸ್ಯಾಲ್ರಿ ಬರ್ತಾ ಇದೆ, ನಾನು 70% ಲೋನ್ ಬೇಕು ಅಂತಂತಂದರೆ ಯಾರು ಬರೋರು ಒಂದು ಸಾರಿ ನಿಮಗೆ ಈಗ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂತಂದರೆ 70-75 ಲಕ್ಷ ಆಗುತ್ತೆ ಅಂತಂದರೆ, ಈಗ ಒಂದು 1200 ಒಂದು 55-60 ಲಕ್ಷ ಆಗುತ್ತೆ. ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಹೇಳ್ತಿದ್ದೀನಿ. ಅವ್ರು ಒಂದು 30% ಹೋದ್ರು 40 ಲಕ್ಷ ಲೋನ್ ಬೇಕು ಅಂತಂದರೆ ಅವರು ವಿಚಾರಿಸ್ಕೊಂಡು ಬರೋದು ಒಳ್ಳೆಯದು. ಯಾರನ್ನ ಅವರ ಬ್ಯಾಂಕ್ ಅವ್ರನ್ನ ವಿಚಾರಿಸೋದು ಬೆಸ್ಟು. ಇಲ್ಲ ನಮಗೆ ಕಾಲ್ ಮಾಡಿದ್ರೆ ನನಗೆ ಸ್ಯಾಲ್ರಿ ಬರ್ತಾ ಇದೆ, ನನಗಿಷ್ಟು ಎಲಿಜಿಬಲ್ ಇದೆಯಾ ಅಂತ ಹೇಳಿದ್ರೆ 100% ಅವ್ರಿಗೆ ಎಷ್ಟು ಬರುತ್ತೆ ಎಲಿಜಿಬಿಲಿಟಿ ಅಂತ ಹೇಳ್ತೀವಿ. ಈ ರಿಮೈನಿಂಗ್ ಅಮೌಂಟ್ ನೀವು ಹೊಂದಿಸ್ಕೋತೀರಾ ಅಂತಂತಂದರೆ ಅದನ್ನು ಮಾಡ್ಬೋದು. ಇಲ್ಲ ಸರ್ ನಂಗೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತಂತಂದರೆ ನನಗೆ ಹೇಳಿದ್ರೆ ಸಾಕು, ಇಷ್ಟು ಸ್ಯಾಲ್ರಿ ಸ್ಲಿಪ್ ಬರ್ತಾ ಇದೆ, ನನಗೆ ಟೇಕ್ ಹೋಮ್ ಇಷ್ಟಿದೆ ಅಂದರೆ ನಾನು ಅದಕ್ಕೆ ಇಷ್ಟು ಬರುತ್ತೆ ಸರ್ ಮಾಡಿಸ್ಕೊಡ್ತೀವಿ ಅಂತ ನಾವು ಮಾಡ್ಕೊಡ್ತೀವಿ. ಓಕೆ, ಮತ್ತು ನಿಮ್ಮ ಬ್ಯಾನರ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ಇನ್ನೂ ಹಾಕ್ಬೇಕು, ಇನ್ನೂ ಫ್ರೆಶ್ ಆಗಿ ಮಾಡಿರ್ತಕ್ಕಂಥ ಲೇಔಟು. ನಾವೇ ಮೊದಲನೇ ಸರಿ ಇದು ವಿಡಿಯೋ ಮಾಡ್ತಾ ಇರೋದಿದ್ರೆ ಹೌದು ನೋಡಿ, ಇಲ್ಲಿ ವೆರಿ ನಿಯರ್ ಎಲ್ಲ ತೋರಿಸಿದ್ರೆ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ನೋಡಿ. ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಫಾಕ್ಸನ್ ಸಂಸ್ಥೆ ಗೊತ್ತು, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್. ಹೌದು, ಜಸ್ಟ್ 45 ಮಿನಿಟ್ಸ್. ಮತ್ತು ಮಾನ್ಯತಾ ಟೆಕ್ ಪಾರ್ಕ್ ಬೆಂಗಳೂರು, ಅದು ಬರೀ 1 ಅವರ್ ಜರ್ನಿ. ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಏನಿದೆಯೋ 35 ಮಿನಿಟ್ಸು. ಸೊ ಇನ್ನೂ ಭಾಳ ಇದ್ದಾವೆ. ಎಲ್ಲದನ್ನು ಕೂಡ ಈ ಲೇಔಟಿಗೆ ಬಂದ ತಕ್ಷಣ ನಿಮಗೆ ಕ್ಲಿಯರಾಗಿ ಇವರೇ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ ಲೇಔಟಲ್ಲಿ. ಸೊ ಇಷ್ಟೆಲ್ಲ ಡಿಸ್ಪ್ಲೇ ಮಾಡಿರೋದ್ರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ಯಾವ ಡೆವಲಪ್ಮೆಂಟ್ ಏನು, ಏನೇನು ಡಿಸ್ಟೆನ್ಸಲ್ಲಿದೆ ಪ್ರತಿಯೊಂದು ಕೂಡ. ಸೊ ಬೆಂಗಳೂರಿಂದ ಜಸ್ಟ್ 1 ಅವರ್ ಡಿಸ್ಟೆನ್ಸ್. 1 ಅವರ್ ಸರ್, 1 ಅವರ್ಲಿ ಬರ್ಬೋದು ನಾವು. ಅದು ಇನ್ನು ದೇವನಹಳ್ಳಿಯಿಂದ ತಗೊಂತೀವಿ ಅಂದ್ರೆ ಜಸ್ಟ್ 30 ಮಿನಿಟ್ಸ್. ದೇವನಹಳ್ಳಿಯಿಂದ 25-30 ಮಿನಿಟ್ಸ್ ಸರ್. ಯಾಕೆಂದ್ರೆ ಅದು ದೇವನಹಳ್ಳಿಯಿಂದ ಇನ್ನೂ ಕಮ್ಮಿ ಆಗುತ್ತೆ. ದೇವನಹಳ್ಳಿಯಿಂದ ಒಂದು 20-25 ಮಿನಿಟ್ಸೇ. ದೇವನಹಳ್ಳಿ KIDB ಏನಿದೆ, KIDB ಏನು ಈಗ ಲಾಂಚ್ ಆಗಿದೆ, ಆ ಒಂದು ಲೇಔಟಿಂದ ಇಲ್ಲಿಗೆ ಬರೋಕ್ಕೆ ನಿಮಗೆ 30 ಮಿನಿಟ್ಸ್ ಬೇಕಾಗುತ್ತೆ. ಮತ್ತೆ ಇಲ್ಲೊಂದು ಬೋರ್ಡ್ ಹಾಕಿದರೆ 2.5 ಪಟ್ಟು ಗ್ರೋತ್ ಆಗುತ್ತೆ ಇನ್ನು 4 ವರ್ಷದಲ್ಲಿ. ಇಮ್ಯಾಜಿನ್ ವಾಟ್ಸ್ ನೆಕ್ಸ್ಟ್. ವರಾಯನ್ ನಂದಿ ಸಿಟಿ ಮೇನಾಗಿ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ, ಅಷ್ಟು ಡೆವಲಪ್ಮೆಂಟ್ಸು ಇರೋದ್ರಿಂದ ನಿಮಗೆ 2.5 ಪಟ್ಟು ಜಾಸ್ತಿ ಆಗುತ್ತೆ. 2.5 ಪಟ್ಟು ಅಂತಂತಂದರೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ ಅಲ್ವಾ? ಗೊತ್ತಾಗೋರು ಗೊತ್ತಾಗಲಿ, ಸಂತೋಷ. ಆದರೂ ನನ್ನ ಕಡೆಯಿಂದ ಹೇಳ್ತೀನಿ, ಏನು 4699 ರೂಪಾಯಿ ಅಂತ ಹೇಳ್ತಿದ್ದೀವಿ, ಅದು ಮತ್ತೆ 4699 ಪ್ಲಸ್ ಅದರಲ್ಲಿ ಅರ್ಧ 2300 ರೂಪಾಯಿ. ಹೀಗೆ
ಅಷ್ಟು ರೇಟ್ಗಳು ಜಾಸ್ತಿ ನಿಯರ್ ಬೈ 10,000 ಪ್ಲಸ್. 8,000 ಪ್ಲಸ್ ಅಂತೂ ಇದ್ದೇ ಇರುತ್ತೆ. 8,500 9,000 ತನಕ ಬರುತ್ತೆ. ಈ ರೀತಿ ಅಪ್ರಿಸಿಯೇಷನ್ ನೋಡಿ, ಎಲ್ಲೇ ಯಾವುದೇ ನೀವು ಗೋಲ್ಡ್ಗೆ ಹಾಕಿ ಅಥವಾ ಯಾವುದೇ ಒಂದು ಶೇರ್ಗೆ ಹಾಕಿ ಎಲ್ಲೂ ನಿಮಗೆ ಈ ಥರ ಅಪ್ರಿಸಿಯೇಷನ್ ದುಡ್ಡು ಸಿಕ್ಕಲ್ಲ. ರಿಯಲ್ ಎಸ್ಟೇಟ್ ಅನ್ನೋದೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗೋಂಥ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ದುಡ್ಡು ಇಟ್ಕೊಂಡಿರೋರು ಏನೂ ಯೋಚನೆ ಮಾಡಬೇಡಿ. ಏನು ನಿಮಗೆ ಎಲ್ಲಿ ಸೈಟ್ ತೊಗೋಬೇಕು ಅನ್ನೋ ಯೋಚನೆ ಅಥವಾ ನಿಮಗೆ ಪ್ರಾಬ್ಲಮ್ಮು ಈ ಥರ ಇದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಾವು ಒರಾಯನ್ ಗ್ರೂಪ್ಸ್ ಇರೋದು. ಯಾರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಏನು ಬುಕ್ಕಿಂಗ್ ಟೈಮಿಂದ ಹಿಡಿದು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಕೈಗೆ ರಿಜಿಸ್ಟ್ರೇಷನ್ ಕಾಪಿ ಕೊಡೋ ತನಕ ಪ್ರತಿಯೊಂದು ಟೇಕ್ ಆ್ಯಂಡ್ ಕೇರ್ ನಾವೇ ಮಾಡ್ತೀವಿ. ನಥಿಂಗ್ ಟು ವರಿ, ಆರಾಮಾಗಿರಿ. ನಿಮಗೆ ಎಲ್ಲ ಫುಲ್ಫಿಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ದಿರುತ್ತೆ. ಸೊ ಯೂಶುವಲ್ ಪಿಕಪ್ ಡ್ರಾಪ್ ಅಂತ ಬಂದರೆ ನಿಮ್ಮದು ಕಂಪಲ್ಸರಿ ಕೊಡ್ತೀರಾ? 100% ಭಾನುವಾರ ಇದೆಯಾ? ಇದೆ ಸರ್. ಪ್ರತಿಯೊಬ್ಬರಿಗೂ ಬೆಂಗಳೂರಿನ ಯಾವುದೇ ಮೂಲೆಯಿಂದನೂ ಸಹ ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಸಂಡೇ ಲಾಂಚ್ಗೆ ಬರ್ಬೋದು, ಫ್ಯಾಮಿಲಿ ಸಮೇತ ಬನ್ನಿ. ಯಾಕೆ ಅಂತಂದರೆ ಅಷ್ಟು ದೂರದಿಂದ ನೀವು ಒಂದು ದಿವಸ ಎಲ್ಲ ಅರ್ಧ ದಿವಸ ಮುಕ್ಕಾಲು ದಿವಸ ಬಿಟ್ಟು ಬಂದಿರ್ತೀರಾ. ಬಂದುಬಿಟ್ಟು ನಿಮ್ಗೆ ಇಷ್ಟ ಆದರೆ ನಮ್ಮ ತಂದೆ ಕೇಳಬೇಕು, ತಾಯಿ ಕೇಳಬೇಕು, ಅಣ್ಣಂಗೆ ಕೇಳಬೇಕು ಅನ್ನೋದ್ರ ಬದಲು ಯಾರು ಡಿಸಿಷನ್ ಮೇಕರ್ ನಿಮ್ಮ ಜೊತೆ ಇರ್ತಾರೆ ಅವ್ರ ಜೊತೆನೇ ನೀವು ಕರ್ಕೊಂಬಂದು ಫ್ಯಾಮಿಲಿ ಜೊತೆ ಬಂದರೆ 100% ಇಲ್ಲೇ ನೋಡಿದ ತಕ್ಷಣ ಬುಕ್ಕಿಂಗ್ ಮಾಡ್ಕೋತೀರಾ ಅನ್ನೋ 100% ಖಾತ್ರಿ ನನಗೆ ಆ ಕಾನ್ಫಿಡೆನ್ಸ್ ಇದೆ. ಬಂದು ನೋಡಿ, ಇಷ್ಟ ಆದರೆ ಇಷ್ಟ ಆಗಲಿಲ್ಲ ಅಂತಂತಂದ್ರೂ ಇಲ್ಲ, ಇಷ್ಟ ಆದರೂ ನಾನು ಇವತ್ತು ಬುಕ್ ಮಾಡಲಿಲ್ಲ ಆಗೋದಿಲ್ಲ ಅನ್ನೋ ಕೆಲವೊಂದು ಟೈಮ್ ಆಗುತ್ತೆ. ಅಂಥದ್ರಲ್ಲೂ ಆದ್ರೂ ಸಹ ಏನೂ ಯೋಚನೆ ಬೇಡ. ಅವರ ಮತ್ತೆ ಕರ್ಕೊಂಡೋಗಿ ನಿಮ್ಮ ಏನಿದೆ ಮನೆ ಪಿಕಪ್ ಮಾಡಿದ ಜಾಗ ಏನಿದೆ ಅಲ್ಲಿಗೆ ನಾವು ಬಿಡ್ತೀವಿ. ಮ್ಯಾಕ್ಸಿಮಮ್ ಬಂದರೆ ಕಾನ್ಫಿಡೆನ್ಸಿಂದ ನೀವು ಬಂದರೆ 100% ತಯಾರಾಗಿ ಬನ್ನಿ. ಒಂದು ಚೆಕ್ಕು ಇಲ್ಲ ಅಂತಂದರೆ ಒಂದು ಕ್ಯಾಶೋ ಏನಿದೆ ಅದನ್ನು ತೊಗೊಂಬನ್ನಿ. ಅಡ್ವಾನ್ಸ್ ಪೇಮೆಂಟ್ ಮಾಡಿಕೊಂಡು ನಿಮ್ಮ ಏನಿದೆ ಸೈಟನ್ನು ನೀವು ಓನರ್ ಆಗೋದಕ್ಕೆ, ನಿಮಗೆ ಬ್ಲಾಕ್ ಮಾಡೋದಕ್ಕೆ, ಓನರ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನನ್ನ MEP ಕಸ್ಟಮರ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಲೋನ್ ಆಗೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಸರ್? ಲೋನ್ ಆಗೋದಕ್ಕೆ ಸರ್ 2 ಥರ ಇರುತ್ತೆ. ಲೋನು ಅಂತಂದರೆ ನೋಡಿ ಸರ್, ಈಗ ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಎಲಿಜಿಬಿಲಿಟಿ ಬರುತ್ತೆ, ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಅವ್ರದ್ದನ್ನು ಮ್ಯಾಕ್ಸಿಮಮ್ 7 to 10 ಡೇಸಲ್ಲಿ ನಾವು ಲೋನ್ ಕೊಟ್ಬಿಡ್ತೀವಿ. ಈಗ ಅವ್ರದ್ದು ಲೋನ್ ಟೇಕ್ ಹೋಮ್ ಕಮ್ಮಿ ಇರುತ್ತೆ, ಏನೋ ಒಂದು 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಅವ್ರಿಗೆ ಮಾಡಬೇಕಾಗುತ್ತೆ. ಆವಾಗ ನಾವು ಕೆಲವು ಬ್ಯಾಂಕ್ಗಳನ್ನು ನೋಡಬೇಕಾಗುತ್ತೆ. ಎಲ್ಲ ಬ್ಯಾಂಕ್ಗಳಲ್ಲೂ ನಮಗೆ ಯಾವುದೇ ಟೈಅಪ್ ಆಗಿರೋ ಬ್ಯಾಂಕ್ ಆಗಲಿ ಅಥವಾ ಬೇರೆ ಯಾವ ಬ್ಯಾಂಕ್ಗಳಲ್ಲಿ ಈ ಪ್ರೊಫೈಲ್ಗೆ ಇನ್ನೂ ಒಂದು 10 ಲಕ್ಷ ಎಕ್ಸ್ಟ್ರಾ ಬರ್ಬೋದಾ ಅಂತ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟನ್ನು ನೋಡ್ತೀವಿ. ಆವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಗ 10 ದಿವಸದ ಬದಲು 20 ದಿವಸ 25 ದಿವಸ ಆಗ್ಬೋದು ಅಷ್ಟೇ. ಇದಕ್ಕೆ ಏನು ಕಸ್ಟಮರ್ ಇದ್ದಾರೆ ಅವರು ಕೋಆಪ್ರೇಟ್ ಮಾಡೇ ಮಾಡ್ತಾರೆ. ಯಾಕೆಂದರೆ ಅವ್ರ ಕಡೆಯಿಂದ ಪ್ರೊಫೈಲ್ ವೀಕ್ ಇರುತ್ತೆ, ಸೊ ಅವ್ರಿಗೂ ಬೇಕಾಗಿರುತ್ತೆ ಲೋನು, ನಾವು ಮಾಡಿಸ್ಕೊಡ್ತೀವಿ ಅಂಥದ್ದನ್ನು ಕೆಲವೊಂದನ್ನು. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ನಮಗೆ ಸುಬ್ರಹ್ಮಣ್ಯ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು ಲೇಔಟ್ಗಳನ್ನ ಮಾಡಿಬಿಟ್ವಿ ಸುಬ್ರಹ್ಮಣ್ಯ ಸರ್ ಜೊತೆ. ಸೊ ಇದು ಒಂದು ಹೊಸ ಪ್ರಾಜೆಕ್ಟು, ಇನ್ನು ಮುಂದೆ ಬರ್ತಾನೆ ಇರ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಟೀಮ್ ನಿಮಗೆ ಎನಿ ಟೈಮ್ ರೆಡಿ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ. ಈ ಭಾನುವಾರ ಯಾರೆಲ್ಲ ಬರ್ತಿರೋ ಮೆಗಾ ಲಾಂಚ್ ಇಟ್ಕೊಂಡಿದ್ದಾರೆ, ಇವ್ರ ಕಡೆಯಿಂದನೇ ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಇರುತ್ತೆ. ಸೊ ಸಿಕ್ಕಾಬಟ್ಟೆ ಕಸ್ಟಮರ್ಸ್ ಕೂಡ ಬರ್ತಾರೆ. ಒಂದು ಸರಿ ಇವ್ರದ್ದು ಭಾನುವಾರ ಮೆಗಾ ಲಾಂಚ್ ಅಂತಂದರೆ ಅದ್ರದ್ದು ಹಬ್ಬನೇ ಬೇರೆ ಇರುತ್ತೆ. ನೀವೇನಾದ್ರು ತಗೋತಿರೋ ಬಿಡ್ತಿರೋ, ಒನ್ ಟೈಮ್ ಬನ್ನಿ ನೋಡಿ ಆ ಕ್ರೌಡು, ಅವ್ರ ಫೆಸಿಲಿಟೀಸು. ಮತ್ತು ಲಾಸ್ಟಿಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಡೇ ಭಾನುವಾರ ನೈಟು ಪಟಾಕಿಗಳ ಸುರಿ ಮಳೆನೇ ಹರಿದ್ಬಿಡುತ್ತೆ ಇಲ್ಲಿ. ಅಷ್ಟು ಬುಕ್ಕಿಂಗ್ ಆಗುತ್ತೆ ಪ್ರತಿಯೊಂದು ಕೂಡ. ಇಲ್ಲೂ ಕೂಡ ಆಗುತ್ತೆ ಅಂತ ಒಂದು ಭರವಸೆ ನನಗಿದೆ ಅಲ್ವಾ ಸರ್? ನಾವು ಪಟಾಕಿನೂ ಹೊಡಿತೀವಿ. ಹಾಗೆ ಮಾಡಿರೋರಿಗೆ ಆಲ್ಮೋಸ್ಟ್ ಏನು ಪ್ರೊಫೈಲ್ ವೀಕ್ ಇದ್ದು ಇಲ್ಲ ಪರ್ಸ್ನಲ್ ಆಗಿ ಏನಾದ್ರು ಕ್ಯಾನ್ಸಲ್ ಹೋದ್ರೆ ಹೋಗ್ಬೋದೇ ಹೊರತು ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿ ಯಾವುದೇ ಕ್ಯಾನ್ಸಲೇಷನ್ಗಳು 90% ಹೋಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ರಿಜಿಸ್ಟ್ರೇಷನ್ನು ಪ್ರತಿ ತಿಂಗಳು 1000 ಲಕ್ಷಾಂತರ ಸ್ಕ್ವೇರ್ ಫೀಟು ರಿಜಿಸ್ಟ್ರೇಷನ್ಗಳು ಆಗ್ತಾನೇ ಇದೆ. ಕಂಪ್ಲೀಟ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದಿರುತ್ತೆ. ಬನ್ನಿ, ವಿಶ್ವಾಸನೇ ಮುಖ್ಯ ಯಾವುದೇ ಬಿಸ್ನೆಸ್ಸಲ್ಲೂ. ಬನ್ನಿ, ಧೈರ್ಯವಾಗಿ ಡೀಲ್ ಮುಗಿಸಿ, ಒಳ್ಳೆ ಓನರ್ ಆಗಿ, ಒಳ್ಳೆ ಅಪ್ರಿಸಿಯೇಷನ್ ತೊಗೊಳ್ಳಿ, ಒಳ್ಳೆ ದುಡ್ಡು ಮಾಡಿ, ಸೂಪರಾಗಿ ಹೆಸರು ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ, ಪೇಷನ್ಸ್ ಇಟ್ಟು. ಸೊ ಆಲ್ರೆಡಿ ಸರ್ ಹೇಳಿದ್ರು ರೇರಾ ಅಪ್ರೂವ್ಡ್ ಆಗಿದೆ, DTCP ಅಪ್ರೂವ್ಡ್ ಆಗಿದೆ, ಎ ಖಾತಾ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೇಗ ಬಂದು ಸೈಟ್ನ ನೋಡ್ಕೋಬೋದು. ಯಾವ ಫೇಸಿಂಗ್ ಬೇಕು, ಯಾವ ನಂಬರ್ ಬೇಕು, ಬ್ಲಾಕ್ ಮಾಡ್ಕೊಳ್ಳಿ ಅಡ್ವಾನ್ಸ್ ಅಂತ ಕೊಟ್ಟು. ಈ ಭಾನುವಾರ ಮೆಗಾ ಲಾಂಚ್ ಇದೆ, ಮಿಸ್ ಮಾಡ್ಕೊಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪಟಾಪಟ್ ಅಂತ ಈಗಲೇ ಫೋನ್ ಮಾಡಿ ಬುಕ್ ಮಾಡ್ಕೊಂಬಿಡಿ. ಸರ್ ನಾನು ಬರ್ತಾ ಇದ್ದೀನಿ, ಪಿಕಪ್ಪಿ ರೆಡಿ ಮಾಡಿ ನಿಮ್ಮ ಕಾರ್ನ ಅಂತ ಹೇಳ್ಬಿಟ್ಟು ಹೇಳೋದ್ರಿಂದ ಅವ್ರ ಫ್ಯಾಮಿಲಿ ಎಲ್ಲದೂ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಇವ್ರ ಟೀಮ್ ಅಂತೂ ಎನಿ ಟೈಮ್ ರೆಡಿ ಇರುತ್ತೆ. 24/7 ನಾವು ರೆಡಿ ಇರ್ತೀವಿ, ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.